ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಮಿನಿ ಬ್ಲಾಗಲ್ಲಿ ನನ್ನ ಮನೆಯಲ್ಲಿ ಹೇಗೆ ನಾನು ಪೂಜೆ ಮಾಡಿದೆ ಅಂತ ಈ ಬ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವತ್ತು ಪಾಪ ವಿಮೋಚನಾ ಏಕಾದಶಿ. ಇವತ್ತು ರಾಯರಿಗೆ ಯಾವುದೇ ಹೂವಿನ ಅಲಂಕಾರ ಆಗಿರ್ಬೋದು, ನೈವೇದ್ಯ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಇರಲ್ಲ. ಏನಿದ್ರು ತುಳಸಿ ಅಷ್ಟೇ ರಾಯರಿಗೆ ಅರ್ಪಣೆ ಮಾಡುವಂಥದ್ದು. ಸೊ ಅದನ್ನು ಈ ಬ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ನೋಡಿ. ಬೆಳಗ್ಗೆ 4:30ಕ್ಕೆ ಎದ್ದಿದ್ದೆ, ಅಂದರೆ 4:15ಗೆ ಎದ್ದೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ರಾಯರಿಗೆ ಸೇವೆ ಸಲ್ಲಿಸಿದೆ. ನೀವು ನೋಡ್ತಾ ಇರುವಂಥದ್ದು. ಸೊ ಇವತ್ತು ಹೂವಿನ ಅಲಂಕಾರ ಆಗಿರ್ಬೋದು, ಹಾಗೆ ನೈವೇದ್ಯ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಇರಲ್ಲ. ಇವತ್ತು ಪಾಪ ವಿಮೋಚನಾ ಏಕಾದಶಿ ಆಗಿದ್ದರಿಂದ ಇದು ಉಪವಾಸ ಮಾಡೋದು ತುಂಬಾ ಒಳ್ಳೆಯದು. ಯಾರೆಲ್ಲ ಏಕಾದಶಿ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಉಪವಾಸ ಮಾಡಿ. ಇನ್ನು ನಾವು ಉಪವಾಸ ಮಾಡಿದ್ದೀವಿ. ಇನ್ನು ಉಪವಾಸ ಬಿಡುವ ಸಮಯ ಯಾವುದಪ್ಪ ಅಂತ ಹೇಳೋದಾದರೆ, ಬೆಳಿಗ್ಗೆ 6:30ಯಿಂದ 7:30 ಒಳಗಡೆ ನೀವು ಉಪವಾಸ ಬಿಡುವಂಥದ್ದು. ನೀವೇನು ಇವತ್ತಿನ ದಿನ ಮಾಡಿದ್ದೀರಾ, ಸೊ ಹಾಗೆ ನೀವೆಲ್ಲ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ನೀವು ರಾಯರಿಗೆ ಮತ್ತೆ ಪೂಜೆ ಮಾಡಿಬಿಟ್ಟು ನೀವು ಉಪವಾಸ ಬಿಡುವಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ನನಗೆ ತಿಳಿದಷ್ಟು ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ. ಇದಿಷ್ಟು ಆಗಿತ್ತು ಇವತ್ತಿನ ಬ್ಲಾಗ್. ಸಿಗೋಣ ಮತ್ತೊಂದು ಬ್ಲಾಗ್ ಒಂದಿಗೆ. ಧನ್ಯವಾದಗಳು.